ಫ್ರೆಂಡ್ಸ್, ನೀವಿದು ನೋಡ್ತಾ ಇದ್ದೀರಲ್ಲ, ಇದು ಮಹಾಕಾಳೇಶ್ವರ ಟೆಂಪಲ್ ರಾಜಮಂಡ್ರಿ. ಇದು ಎಂಟ್ರೆನ್ಸ್ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಕಡೆ ನೋಡಿ, ಅದು ಗರ್ಭಗುಡಿ ಕಾಣಿಸುತ್ತೆ. ನಾವಿನ್ನೂ ಸಂಪೂರ್ಣವಾಗಿ ಒಳಗಡೆ ಹೋಗಿಲ್ಲ, ಹೋದರೆ ಗೊತ್ತಾಗುತ್ತೆ. ಗೋಪುರ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿ ಕಟ್ಟಲಾಗಿದೆ ರೀ. ನೋಡಿ, ಗೋಪುರಕ್ಕೆ ಹೋಗುವ ದಾರಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಮಂದಿರ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ರೀ. ನೋಡ್ರಿ ಬಾಗಿಲುಗಳು ಹೇಗಿವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಸುಂದರವಾದ ಮಂದಿರ ಇದು. ನೋಡ್ರಿ ಎಷ್ಟು ಸುಂದರವಾಗಿದೆ, ನೋಡೋಕೆ ಅದ್ಭುತ. ನೋಡಿ, ಇಲ್ಲಿ ಅಂಗವಿಕಲರಿಗೆ ಮಂದಿರಕ್ಕೆ ಹೋಗೋಕ್ಕೋಸ್ಕರ ಫೆಸಿಲಿಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಎಷ್ಟು ಸುಂದರವಾದ ದೇವಸ್ಥಾನ ಇದು. ನೋಡಿ, ಎಲ್ಲ ರೀತಿಯ ದೇವರ ಮೂರ್ತಿಗಳನ್ನು ಎಷ್ಟು ಸುಂದರವಾಗಿ ಕೂಡಿಸಿದ್ದಾರೆ ನೋಡಿ. ಇದು ಗಣಪತಿ ವಿಗ್ರಹ. ನೋಡಿ, ಇದು ಶಿವ ಪಾರ್ವತಿ ಕುಳಿತಿರುವಂತಹ ಮೂರ್ತಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಬ್ಯೂಟಿಫುಲ್. ನೋಡಿ, ಇದು ಅರ್ಧನಾರೀಶ್ವರ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ಸುಂದರವಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದು ವೀರಭದ್ರ ಸ್ವಾಮಿ. ನೋಡಿ, ಅಲ್ಲಿ ಬೋರ್ಡ್ ಹಚ್ಚಿದ್ದಾರೆ, ಎಷ್ಟು ಚೆನ್ನಾಗಿದೆ. ಇದು ನೋಡಿ, ನಟರಾಜ ಮೂರ್ತಿ ಎಷ್ಟು ಚೆನ್ನಾಗಿ ಮೂರ್ತಿ ಕೂಡಿಸಿದ್ದಾರೆ.
ಇದು ಹರಿಹರ ಮೂರ್ತಿ ನೋಡಿ. ಇದು ಕಾಲಭೈರವ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲಿಂಗೋದ್ಭವ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ ಗಜ ಸಂಹಾರ ಮೂರ್ತಿ. ಇದು ನೋಡಿ ದಕ್ಷಿಣ ಮೂರ್ತಿ. ಇದು ನೋಡಿ ಭಿಕ್ಷಾಟನ ಮೂರ್ತಿ ಅಂತೆ, ನಾವೆಲ್ಲೂ ನೋಡಿಲ್ಲ ಈ ತರ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ ಏಕಪಾದ ಮೂರ್ತಿ, ಅಂದ್ರೆ ಒಂದೇ ಪಾದ ಮೂರ್ತಿ ಹೇಗಿದೆ ನೋಡಿ. ಇದು ನೋಡಿ ಕುಬೇರನ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಇದು ಮಾಲ್ಗಂಬ ಎಷ್ಟು ಸುಂದರವಾಗಿದೆ. ಈ ಥರ ಇಲ್ಲಿಂದ ನೀವು ದೇವಸ್ಥಾನ ನೋಡಿದ್ರೆ ನಾವು ಎಲ್ಲಿ ನೋಡದೇ ಇರೋ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಿ ವ್ಯೂ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ರೀ ನೋಡಿದ್ರೆ. ಆ ಕಡೆ ಇನ್ನೂ ಬಹಳಷ್ಟು. ಇಲ್ಲಿ ಒಂದು ಗೋಪುರ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೋಪುರ, ತುಂಬ ಅಟ್ರಾಕ್ಷನ್ ಆಗಿದೆ ನೋಡಿದ್ರೆ. ನೋಡಿ ನೋಡಿ ಗೋಪುರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇದು ನೋಡಿ ವಾಸವಿ ಮಾತಾ ಮೂರ್ತಿ. ಇದು ನೋಡ್ರಿ ನಮ್ಮ ಆದಿಶಂಕರಾಚಾರ್ಯರ ಮೂರ್ತಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ದೇವಸ್ಥಾನ. ನೋಡಿ ಎಷ್ಟು ಸುಂದರವಾದ ಮಂದಿರ ರೀ, ನೋಡೋಕ್ಕೆ ಬಹಳ ಅಟ್ರಾಕ್ಟ್. ನೋಡಿ ಇದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ.
ಈ ಕಡೆಯಿಂದ ನೋಡಿದ್ರೂ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈ ಕಡೆ ನೋಡಿದ್ರು ಎಷ್ಟು ನೋಡಿ ಸರ್, ನೋಡಿ ಎಷ್ಟು ಸುಂದರವಾಗಿದೆ. ಗೋಲ್ಡ್ ಅಲ್ಲ, ಅದು ಹಿತ್ತಾಳೆದಿರುತ್ತೆ. ಇದು ನೋಡಿ ಲಕ್ಷ್ಮಿ ಹಾಯಗ್ರೀವ. ಪರಶುರಾಮ. ಇದು ರಾಮನ ವಿಗ್ರಹ. ಶ್ರೀಕೃಷ್ಣನ ಮೂರ್ತಿ. ಇದು ನೋಡಿ ಬದ್ರಿನಾಥ. ಇದು ನೋಡಿ ರಾಮಾನುಜಾಚಾರ್ಯರು. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಿ ಆನೆ ವಿಗ್ರಹಗಳು ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಿ ನಾವಿದು ದೇವಸ್ಥಾನದ ಒಳಗಡೆ ತೋರಿಸ್ತಾ ಇರುವ ವಿಡಿಯೋ ಎಷ್ಟು ಸುಂದರವಾಗಿದೆ ನೋಡಿ. ಹಬ್ಬ ನಮ್ಮ ಪುಣ್ಯರಿ ಲಿಂಗ ದರ್ಶನ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ನೋಡಿ ಇಲ್ಲಿದೆ ನೋಡಿ ಲಿಂಗ ದರ್ಶನ. ನೋಡಿ ಮಹಾಕಾಳೇಶ್ವರ ಲಿಂಗ.